ಲಕ್ಕಿ ಟ್ರಿಪ್ನ ತಗೊಳಕ್ಕೆ ನಮ್ಮ ಲೀಡರ್ ಸ್ಟೇಜ್ ವೆಲ್ಕಮ್ ಮಾಡ್ಕೊಂತಾ ಇದೀನಿ. ಉದಯ್ ಶೆಟ್ಟಿ ಸರ್ ಹಾಗೆ ಶಿವಗೌಡ ಸರ್ ಸ್ಟೇಜ್ ಮೇಲೆ ಬರ್ಬೇಕಾಗಿ ಕೇಳ್ಕೊಂತಾ ಇದೀನಿ. ಹಾಗೆ ಕಲಿಂಗಡಿ ಸರ್, ನವೀನ್ ಸರ್, ಹಾಗೆ ಸಿಲ್ವರ್ ಡೆಬೋ ಎಲ್ಲರೂ ಸ್ಟೇಜ್ ಮೇಲೆ ಬರ್ಬೇಕಾಗಿ ಕೇಳ್ಕೊಂತಾ ಇದೀನಿ. ಆ ಒಂದು ಲಕ್ಕಿ ಟ್ರಿಪ್ ರೆಡಿ ಇಲ್ಲ, ಎಲ್ಲರೂ ಕೈ ಇಟ್ಕೊಂಡಿಲ್ಲ. ಯಾವ ಲಕ್ಕಿ ನೀವೆಲ್ಲರೂ ಸ್ಮಾರ್ಟ್ ಬಂದಿವತ್ತು ಅವಕಾಶ ತಗೊಂಡಿಲ್ಲ ಅಂದ್ರೆ ನೀವೆಲ್ಲರೂ ಲಕ್ಕಿನೇ. ಅದರಲ್ಲೂ ಸ್ಪೆಷಲ್ ಲಕ್ಕಿ 3 ಮೆಂಬರ್ಸ್ ನೋಡೋಣ. ಎಸ್ ಲಕ್ಕಿ ಟ್ರಿಪ್ ತೆಗೆಯಲ್ಲ, ಲಕ್ಕಿ ಟ್ರಿಪ್ ತೆಗೆಯಲ್ಲ. ಎಸ್ ಲಿಖಿತ ಲಿಖಿತ ಬಾಬು ಲಕ್ಕಿ ತೆಗಿತಾರೆ. ಯಾರು ಯಾರು ಲಕ್ಕಿ ವಿನ್ನರ್? ಫಸ್ಟ್ ಲಕ್ಕಿ ವಿನ್ನರ್ ಸವರಿ ನಾರಾಯಣ ಹಾಗೆ ಯಲಹಂಕದಿಂದ ಬಂದು ಫಸ್ಟ್ ಲಕ್ಕಿ ವಿನ್ನರ್. Five nine double seven third winner ರಂಗನಾಥ್ ಎಲ್ಲ ಲಕ್ಕಿ ವಿನ್ನರ್ ಆಗಿರೋರಿಗೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ ಮಾಡೋಣ. ಸೊ ಸುದೀಪ್ ಸರ್ ಅಂಡ್ ಉದಯ್ ಶೆಟ್ಟಿ ಸರ್ ಪ್ಲೀಸ್ ಹ್ಯಾಂಡ್ ಓವರ್ ಕೊಡಿ ಎಲ್ಲರಿಗೂ ಕೂಡ. ಸೊ ಎಲ್ಲ ನಮ್ಮ ಸ್ಮಾರ್ಟ್ ಪಿಕ್ ಫ್ಯಾಮಿಲಿಗೆ ಒಂದು ವಂಡರ್ಫುಲ್ ಗುಡ್ ನ್ಯೂಸ್ ಇದೆ. ಬೇಕಾ ಗುಡ್ ನ್ಯೂಸ್? ಬೇಕಾ? ತುಂಬಾ ವಂಡರ್ಫುಲ್ ಗುಡ್ ನ್ಯೂಸ್, ತುಂಬಾ ದೊಡ್ಡ ಗುಡ್ ನ್ಯೂಸ್ ಇದು. ಸೊ ಅದೊಂದು ಅನೌನ್ಸ್ ಮಾಡೋ ಟೈಮ್ ಇದು. ಸೊ ಏನ್ ಅನೌನ್ಸ್ ಮಾಡ್ಬೇಕಂತ ಹೇಳಿದ್ವಿ ಗೊತ್ತಿದ್ಯಾ? ಏನು? ಹಲೋ, ಏಪ್ರಿಲ್ ನಮ್ಮ ಸ್ಮಾರ್ಟ್ ಪಿ ಕಂಪನಿ ಮುಖಾಂತರ ಏಪ್ರಿಲ್ 12ನೇ ತಾರೀಕು ಒಂದು ದೊಡ್ಡ ಹಬ್ಬನ ಮಾಡಕ್ ಹೋಗ್ತಾ ಇದೀವಿ. ಏಪ್ರಿಲ್ 12ಕ್ಕೆ ಸುಮ್ನಹಳ್ಳಿಯಿಂದ ಮುಂದೆ ಇರುವಂತ ಒಂದು ಆಡಿಟೋರಿಯಂ, ಏನದು ಆಡಿಟೋರಿಯಂ ನೇಮು? ಬಾಬು ಜಗಜೀವನ್ ರಾವ್ ಆಡಿಟೋರಿಯಂ, ಸುಮ್ನಹಳ್ಳಿ ಬ್ರಿಡ್ಜಿಂದ. ಸೊ ಹತ್ತತ್ರ ಕ್ಲೋಸ್ 3,000-4,000 ಜನ ಸೇರಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅದು ಒಂದೇ ದಿನ 12 ಕಾರನ್ನ ರಿಲೀಸ್ ಮಾಡ್ತಾ ಇದೀವಿ. ನಮ್ಮ ಸ್ಮಾರ್ಟ್ 12 ಕಾರ್ 12 ಕಾರ್ ರಿಲೀಸ್ ಆಗ್ತಾ ಇದೆ. ಇದೇ 1.5 ವರ್ಷದಲ್ಲಿ ತಗೋತಿದ್ದಾರೆ. ಹತ್ತತ್ರ 20 ಜನಕ್ಕಿಂತ ಜಾಸ್ತಿ ಬೈಕ್ ತಗೋತಾ ಇದ್ದಾರೆ. ಸೊ ಎಲ್ಲ ಟಾಪ್ ಅಚೀವರ್ಸ್ ಎಲ್ಲರಿಗೂ ಕೂಡ ಅವತ್ತು ಸೆಲೆಬ್ರೇಷನ್ ಇರುತ್ತೆ. ತುಂಬಾ ದೊಡ್ಡ ಗುಡ್ ನ್ಯೂಸ್ ಇರುತ್ತೆ ಅವತ್ತು. ಯಾವ ಸೋಷಿಯಲ್ ಮೀಡಿಯಾ, ಯಾವ ನ್ಯೂಸ್ ಚಾನಲ್ ಎಲ್ಲಿ ನೋಡಿದ್ರೆ ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ. ಅಷ್ಟು ಜನಕ್ಕೆ ರೀಚ್ ಆಗುತ್ತೆ ಆ ಪ್ರೋಗ್ರಾಮ್. 4,000 ಜನ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಏಪ್ರಿಲ್ 12ನೇ ತಾರೀಕು ಒಂದು ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ. ಇಟ್ಸ್ ಓಕೆ. ಸೊ ಮೇಡಮ್ ಓಕೆ. ಸೊ ಏಪ್ರಿಲ್ 12ನೇ ತಾರೀಕು ಒಂದು ದೊಡ್ಡ ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ. ಆ ಪ್ರೋಗ್ರಾಮ್ದು ಸೊ ನೇಮ್ ಅನ್ನ ಲಾಂಚ್ ಮಾಡೋಣ ಅನ್ಕೊಂಡಿದೀವಿ. ಯಾರೆಲ್ಲ ಲಕ್ಕಿ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು. ಸೊ ಓಕೆ, ನೇಮ್ ತಿಳ್ಕೊಳ್ಳೋಣ. ಹಲೋ, ಒಂದು ಸಲ ಸೊ ಎಲ್ಲರೂ ಕೂಡ ಇಡೀ ಆಡಿಟೋರಿಯಂ ಎಲ್ಲರೂ ಕೂಡ ನೇಮನ ಹೇಳೋಣ. ಸೊ ನೇಮನ ತಿಳ್ಕೊಳ್ಳೋಣ. ನಾವು ಪ್ರಾಜೆಕ್ಟ್ ಅಲ್ಲಿ ಹಾಕ್ಬೇಕು ಅನ್ಕೊಂಡ್ವಿ, ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಪ್ರಾಜೆಕ್ಟ್ ಅಲ್ಲಿ ಹಾಕಕ್ ಆಗ್ತಾ ಇಲ್ಲ. ಸೊ ಇಲ್ಲಾಂದ್ರೆ ಪ್ರಾಜೆಕ್ಟ್ ಅಲ್ಲಿ ಹಾಕ್ಬೇಕು. ಸೊ
ಸೊ ಕನೆಕ್ಟ್ ಆಗ್ತಾ ಇಲ್ಲ, ಅದು ಇರ್ಲಿ ನೋಡೋಣ. ಸೊ ಒಬ್ಬೊಬ್ಬರಿಗೆ ಹೇಳ್ತೀವಿ ಕಿವಿನಲ್ಲಿ. ಸೊ ಅದೇ ಹೆಸರು ಚೆನ್ನಾಗಿದೆಯಲ್ಲ. ಹೌದು, ಸೂಪರಾ ಪಕ್ಕನ. ನಮ್ಮ ಕಂಪನಿಗೆ, ನಮ್ಮ ಲೀಡರ್ಸ್ಗೆ ನಿಜವಾಗ್ಲೂ ಇದು ಸೂಕ್ತಬಲ್ ನೇಮ್ ಅಂತ ಹೇಳ್ಬೋದು. ಎಸ್, ಆ ನೇಮ್ ಅನ್ನ ನಾವು ಇವಾಗ ಒಂದು ಸಲ ಹೇಳ್ತೀವಿ. ಸೊ ಅವ್ರಿಗೆ ಹೇಳ್ಕೊಡಿ ಸರ್. ಸೊ ರೆಡಿನಾ? ನಾವು ಹೇಳ್ತೀವಿ, ನಾವು ಹೇಳಿದ್ಮೇಲೆ ಎಲ್ಲರೂ ಕೂಡ ಹೇಳೋಣ. ಓಕೆನಾ? ಎಸ್, ಇದೇ ಏಪ್ರಿಲ್ 12ನೇ ತಾರೀಕು ಪ್ರೋಗ್ರಾಮ್ ನೇಮ್ ಬಂದು ನಿಜವಾಗ್ಲೂ ವಿಜಯೋತ್ಸವ ಅನ್ನೋದು ನಮ್ಮ ಸ್ಮಾರ್ಟ್ ಸಿಟಿಗೆ ಫಸ್ಟ್ ಪ್ರೋಗ್ರಾಮ್. ಅದು ಅಚೀವರ್ ಸೆಲೆಬ್ರೇಷನ್ ಅಂತ 12 ಜನದ ಕಾರ್ ರಿಲೀಸ್ ಆಗ್ತಿದೆ ಅಂದ್ರೆ ಯೋಚನೆ ಮಾಡಿ. 12 ಕಾರು, 20 ಬೈಕ್ ಎಲ್ಲ ನಡೀತಾ ಇದೆ ಇದೇ ಏಪ್ರಿಲ್ 12ಕ್ಕೆ. ಸೊ ಗೆಟ್ ರೆಡಿ ಅಂತ ಹೇಳ್ತಾ, ಹಾಗೆ ಮಾರ್ಚ್ 8ನೇ ತಾರೀಕು ವುಮೆನ್ಸ್ ಡೇ ಇದೆ. ಸೊ ವುಮೆನ್ಸ್ ಡೇಗೆ ಓನ್ಲಿ ಬಿಸ್ನೆಸ್ ಶಾಪಿಂಗ್ ನ ಮಾಡಿರೋರು ಮಾತ್ರ ನಮ್ದು 5 ಸ್ಟಾರ್ ಹೋಟೆಲ್ RJ ರಾಯಲ್ ಅಲ್ಲಿ ಇವತ್ತು 8 ದಿನಕ್ಕೆ 500 ಜನ, ಅದು ಬಿಸ್ನೆಸ್ ಒಳಗಡೆ ಇರೋರು 500 ಜನ ಸೇರಿ ಒಂದು ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ. ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಫುಲ್ ಡೇ ಇರುತ್ತೆ, ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಫುಡ್ ಇರುತ್ತೆ. 5 ಸ್ಟಾರ್ ಹೋಟೆಲ್ ಅಲ್ಲಿ ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ. ಯಾರು ನಿಮ್ಮ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ, ಬುಕ್ ಮಾಡ್ಕೊಳ್ಳಿ. ಅವತ್ತು ಫಸ್ಟ್ ನಮ್ಮ ಎಲ್ಲಾ ಫ್ಯಾಮಿಲಿಗೂ ಲೈವ್ ಆಗಿ ನಮ್ಮ ಸಂಸ್ಥಾಪಕರು ನೇರವಾಗಿ ಸಿಗ್ತಾ ಇದ್ದಾರೆ. ಅದು ಒಂದು ದೊಡ್ಡ ನಮ್ಮ ಕಂಪನಿಯ MD, ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ನಮ್ಮ ಸಂಸ್ಥಾಪಕರನ್ನು ನಾವು ನೇರವಾಗಿ ಭೇಟಿ ಮಾಡುವಂತ ದಿನ ಇವತ್ತು 8 ದಿನಕ್ಕೆ ಮಾರ್ಚ್ 8ನೇ ತಾರೀಕು. ಅವತ್ತು ನಮ್ಮ ಕಂಪನಿದು ಕಂಪ್ಲೀಟ್ ರೂಟ್ ಮ್ಯಾಪ್ ಇರುತ್ತೆ. ನಮ್ಮ ಕಂಪನಿಯಲ್ಲಿ ಬಿಸ್ನೆಸ್ ಮಾಡಿರೋರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಆಕ್ಟಿವ್ ಆಗಿರೋರಿಗೆ ಸೆಲೆಬ್ರೇಷನ್ ಇರುತ್ತೆ. ಜೊತೆಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇರುತ್ತೆ. ತುಂಬಾ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಏಪ್ರಿಲ್ 12ನೇ ತಾರೀಕು ನಡೆಯುವಂತ ಪ್ರೋಗ್ರಾಮ್ ಕಂಪ್ಲೀಟ್ ಅಜೆಂಡಾ ನಮ್ಗೆ ಮಾರ್ಚ್ 8ನೇ ತಾರೀಕು RJ ರಾಯಲ್ ಹೋಟೆಲ್ ಅಲ್ಲಿ ಸಿಗುತ್ತೆ. ಎಲ್ಲರೂ ಇರೋಣವಾ? ಬರ್ತೀರಾ ಎಲ್ಲರೂ? ವಿಶ್ ಯು ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸ್ಮಾರ್ಟ್ ವೀಕ್ ಅಲ್ಲಿ ಪ್ರತಿದಿನ ಏನು ವಿಜಯೋತ್ಸವ, ಏನು 100%. ಥ್ಯಾಂಕ್ ಯು ಲೀಡರ್ಸ್. ಹೆಸರಾಗಿದೆ, ಸೂಪರ್ ಆಗಿದೆಲ್ಲ. ಇಂಥ ಒಂದು ನೇಮ್ ನ ಲಾಂಚ್ ಮಾಡುವಂತ ಟಾಪ್ ಲೀಡರ್ಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ದೀಪು ಕೂಡ ಸರ್ ಥ್ಯಾಂಕ್ ಯು ಹೇಳ್ತಾ ಸೇರಿದ ಬಿಟ್ಕೊಡ್ತಾ ಇದ್ದೀನಿ. ನಮ್ಮ ಲೀಡರ್ಸ್ ಗಳಿಗೆ ಥ್ಯಾಂಕ್ ಯು ಲೀಡರ್ಸ್. ಒಳ್ಳೆ ಹೆಸರಲ್ಲ ವಿಜಯೋತ್ಸವ. ಯಾಕಂದ್ರೆ 12 ಕಾರ್ ನ ಲಾಂಚ್ ಮಾಡಿ ಇವತ್ತು 12 ಕಾರ್ ರಿಲೀಸ್ ಆಗ್ತಾ ಇರೋದಿದೆ. ಫಸ್ಟ್ ಟೈಮ್ ಹಿಸ್ಟ್ರಿ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಬರಕೊಂಡಿದ್ದೀರಾ? ಅಷ್ಟರಲ್ಲಿ ನೀವು ಏನೇನು ಅಚೀವ್ಮೆಂಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡು ರೆಡಿ ಆಗಿ ಅಂತ ಹೇಳ್ತಾ, ಇವತ್ತು ಏನೇನು ಬಂದಿರೋ ಈ ಒಂದು ಅವಕಾಶನ ಯಾರು ಪಡ್ಕೊಂಡಿದ್ದೀರಾ ನೀವು ಅರ್ಜೆಂಟ್ ಹೋಗ್ಕೋಬೇಡಿ. ಯಾಕಂದ್ರೆ ನಿಮ್ಗೆ ಏನೇನು ಕ್ಲಾರಿಫಿಕೇಶನ್ ಇದ್ರು ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರೆ ಅವ್ರ ಹತ್ರ ಕೂತ್ಕೊಂಡು ಕ್ಲಾರಿಟಿ ತಗೊಂಡು ಇವತ್ತೇ ಶಾಪಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವಕಾಶ ಅನ್ನೋದು ಇಂಪಾರ್ಟೆಂಟ್. ಒಂದೊಂದು ಅವರ್ನು ಇಂಪಾರ್ಟೆಂಟ್. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇವತ್ತು ನಿಮ್ ಕರ್ಕೊಂಡ್ ಬಂದವ್ರ ಕೂತ್ಕೊಂಡು ಅಪ್ಲಿಕೇಶನ್ ಶಾಪಿಂಗ್ ಮಾಡ್ಕೊಂಡು ನೀವು 12ನೇ ತಾರೀಕಿಗೆ ಇವತ್ತು ಬಂದವ್ರು ಅಚ್ಚುವರಾಗಿ ನಿಂತ್ಕೋಬಹುದು. ರೆಡಿ ಇದೆಯಲ್ಲ? ಆಮೇಲೆ ನಮ್ಗೆ ಹೇಳ್ತಾ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೇನೆ ಒಟ್ಟು ಉಚಿತ, ಸಾವು ಖಚಿತ, ಸಾಧನೆ ಒಂದೇ ಶಾಶ್ವತ. ಸಾಧನೆ ಮಾಡೋಣ, ಸಾಧನೆ ಮಾಡಕ್ಕೆ ಸಿಕ್ಕಿರೋದು ಒಂದೇ ಒಂದು ಪ್ಲಾಟ್ಫಾರ್ಮ್ ಸ್ಮಾರ್ಟ್. ಎಲ್ಲರೂ ಸಾಧನೆ ಮಾಡೋಣ, ಒಳ್ಳೇದಾಗ್ಲಿ. ಒಂದ್ ಸೆಕೆಂಡ್, ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಸಹಕರಿಸಿದೀರಾ. ಹಾಗೆ ನಿಮ್ಮೆಲ್ಲರಿಗೂ ತುಂಬುವುದು ಧನ್ಯವಾದ ತಿಳಿಸ್ತಾ, ಹಾಗೇನೆ ಒಂದು ವಿಶೇಷವಾದ ಒಂದು ವಿಚಾರ ಇದೆ. 1 ನಿಮಿಷ ಎಲ್ಲರೂ ಹಾಗೆ ಒಂದು 30 ಸೆಕೆಂಡ್ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡೋಣ. ಎಲ್ಲ ರೆಡಿ ಇದೆಯಲ್ಲ? ಎಲ್ಲ ಕುತ್ಕೊಳ್ಳಿ ಅಲ್ಲೇ ಒಂದು 2 ಮಿನಿಟ್ಸ್. ಜಸ್ಟ್ 30 ಸೆಕೆಂಡ್ ಒಂದು ವಿಡಿಯೋ 30 ಸೆಕೆಂಡ್ ಇದೆ. ಹಾಗೆ ಎಲ್ಲರಿಗೂ ಕೇಕ್ ಇದೆ, ಸ್ವೀಟ್ ಇದೆ, ಎಲ್ಲರಿಗೂ ಈಸ್ಕೊಂಡು ಎಲ್ರಿಗೂ ಸಿಗುತ್ತೆ. ಇನ್ನು ಮಿಕ್ಕಿ ಇರುತ್ತೆ, ಆಮೇಲೆ ಬಂದ್ರೆ ಎಕ್ಸ್ಟ್ರಾನು ಕೊಡ್ತೀವಿ. ಓಕೆ, ಖಂಡಿತ. ಸೊ ಒಂದು ವಿಡಿಯೋ ನೋಡೋಣ. ಎಸ್ ಸರ್, ಆಯ್ತಾ?
ಇವತ್ತು ಫಸ್ಟ್ ಟೈಮ್ ಬಂದಿರುವಂತ ಗೆಸ್ಟ್ಗೆ ನನ್ನ ಒಂದು ಕಿವಿ ಮಾತು, ಲೈಫ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕು, ಲೈಫ್ ಅಲ್ಲಿ ನಾವು ಸಕ್ಸಸ್ ಆಗ್ಲೇಬೇಕು.